ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾಯಿದ್ದೀನಿ. ಲೇಟಾಗಿ ಹಾಕ್ತಾಯಿದ್ದೀನಿ, ಏಕೆಂದರೆ ಸ್ವಲ್ಪ ಹಬ್ಬ ಇರೋದ್ರಿಂದ ಊರಿಗೆಲ್ಲ ಬಂದಿದ್ದೆ. ಸೊ ಹಾಗಾಗಿ ಹಾಕೋಕ್ಕಾಗಿರಲಿಲ್ಲ. ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ. ಸೊ ಬನ್ನಿ ಈಗ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಇನ್ನಿಲ್ಲಿ ಸತ್ಯಣ್ಣ ಅಜಿತ್ ಇಬ್ಬರು ಮಾತುಕತೆ ಶುರು ಮಾಡ್ಕೊಂಡಿರ್ತಾರೆ. ಭೂಮಿ ಊಟ ತೊಗೊಂಡು ಬರ್ತಾಳೆ ಅಂತ ಹೇಳ್ಬಿಟ್ಟು ಮಾತಾಡಬೇಕಾದಾಗ ಸತ್ಯಣ್ಣ ಹೇಳ್ತಾರೆ, ಅಜಿತ ಇಷ್ಟೊಂದು ನೊಂದ್ಕೋಬೇಡ ಕಣೋ, ನೊಂದ್ಕೊಳ್ಳೋದು ಬಿಟ್ಟು ಮನಸ್ಸಲ್ಲಿರೋ ದುಃಖನೆಲ್ಲ ಹೊರಗಡೆ ಹಾಕ್ಬಿಡಪ್ಪ. ಮನಸ್ಸಲ್ಲಿ ಇಟ್ಕೊಂಡು ಯಾಕೋ ಬೇಯ್ತಾ ಇದೆಯಾ ನೀನು? ಹೊರಗಡೆ ಹಾಕಿದ್ರೆ ಸ್ವಲ್ಪ ನಿನ್ನ ಮನಸ್ಸು ತುಂಬ ಅಲಾರ ಆಗ್ಬೋದು ಅಂತ ಅನಿಸುತ್ತೆ. ಸೊ ಹಾಗಾಗಿ ಹೊತ್ಬಿಡೋ ಒಂದ್ಸರಿ ಅಂತ ಹೇಳ್ಬಿಟ್ಟು ಸತ್ಯಣ್ಣ ಹೇಳ್ತಾ ಇರ್ತಾರೆ. ಆದರೆ ಸತ್ಯಣ್ಣ, ನನಗೆ ಒಂದು ಬೇಜಾರಾಗ್ತಿರೋದು ಏನು ಗೊತ್ತಾ? ನನ್ನ ಕೈಲಿ ಭೂಮಿನ ಬಿಟ್ಟಿರೋ ಶಕ್ತಿ ನನಗಿಲ್ಲ. ಅವಳ ಬಿಟ್ಟು ಕೊಡೋ ಶಕ್ತಿ ಕೂಡ ನನಗಿಲ್ಲ ಸತ್ಯಣ್ಣ. ಅವಳು ಹೇಗಾದರೂ ಮಾಡಿ ಇಲ್ಲೇ ಉಳಿಸ್ಕೊಳ್ಳೇಬೇಕು ಸತ್ಯಣ್ಣ ಅಂತ ಕೂಡ ಅಜಿತ್ ಹೇಳ್ತಾನೆ. ಸೊ ನಂಗೆ ಹೇಳಿದ ತಕ್ಷಣ ಇಲ್ಲಿ ಸತ್ಯಣ್ಣ ಇದ್ಕೊಂಡು, ಏನೋ ನೋಡ ಅಜಿತ, ಏನು ಮಾಡ್ತೀಯೋ ಏನೋ ಗೊತ್ತಿಲ್ಲ, ತುಂಬಾ ಬೇಜಾರಾಗ್ತಿದೆ ಕಣೋ ನಿನ್ನ ನೋಡಿದರೆ. ಆ ಹುಡುಗಿನ ನೋಡಿದ್ರು ನನಗೆ ಅಷ್ಟೇ ಬೇಜಾರಾಗ್ತಿದೆ ಕಣೋ. ಈ ಅಗ್ರಿಮೆಂಟ್ ಅನ್ನೋದೊಂದು ಮಧ್ಯದಲ್ಲಿ ಬಂದ್ಬಿಟ್ಟು ಏನೋ ಈ ರೀತಿಯೆಲ್ಲ ಆಗೋಯ್ತಲ್ವೇನ್ರೋ ನಿಮ್ಮ ಜೀವನದಲ್ಲಿ, ಏನೋ ಮಾಡೋದು ಅಂತ ಹೇಳ್ಬಿಟ್ಟು ಸತ್ಯಣ್ಣ ಕೂಡ ಹೇಳ್ತಾ ಇರ್ತಾರೆ. ಇನ್ನು ಹಂಗೆ ಹೇಳಿದ ತಕ್ಷಣ ಅಲ್ಲಿ ಅಜಿತ್ ಅಲ್ಲಿಂದ ಹೊರಗಡೆ ಹೋಗ್ತಾನೆ. ನೋಡೋಣ ಭೂಮಿ ಬರ್ತಿದ್ದಾಳೆ ಇಲ್ಲ ಅಂತೇಳಿ. ಸತ್ಯಣ್ಣ ನೋಡಿದ್ರೆ ಅವ್ಳಿಗೆ ಬರಲ್ಲ ಕಣೋ ಅಂತ ಕೂಡ ಹೇಳಿಬಿಡ್ತಾರೆ. ಸೊ ಒಂದು ಕಡೆ ಭೂಮಿ ಬರ್ತಾ ಇರ್ತಾಳೆ. ಬರಬೇಕಾದಾಗ ಅವಳು ಇಬ್ಬರು ಯಾವ ಥರ ಟೈಮ್ ಸ್ಪೆಂಡ್ ಮಾಡಿದ್ರು ಅದನ್ನೆಲ್ಲ ತುಂಬ ನೆನಪು ಮಾಡ್ಕೋತಾ ಇರ್ತಾಳೆ. ಎಷ್ಟು ಅಂದರೆ ಮರೆಯೋಕ್ಕಾಗದಷ್ಟು ನೆನಪು ಮಾಡ್ಕೋತಾ ಇರ್ತಾಳೆ. ಅವನು ಹೂವು ಮುಡಿಸಿರೋದಾಗಿರ್ಬೋದು, ಜೊತೆಗೆ ಊಟ ಮಾಡಿರೋದಾಗಿರ್ಬೋದು, ಜೊತೆಗೆ ಊಟ ತಿನ್ನಿಸಿರೋದಾಗಿರ್ಬೋದು. ಸೊ ಎಷ್ಟು ಚೆನ್ನಾಗಿ ಎಲ್ಲ ಅವರಿಬ್ಬರು ಟೈಮ್ ಸ್ಪೆಂಡ್ ಮಾಡಿರೋದು ಒಂದೊಂದೇ ನೆನಪು ಮಾಡಿಕೊಂಡು, ಇನ್ಮೇಲೆ ನಾವು ಅಜಿತ್ ಸಾಹೇಬ್ರನ್ನ ಬೇರೆ ಬಿಟ್ಟು ಹೋಗಬೇಕು, ಇನ್ಮೇಲೆ ಸುಮ್ಮನೆ ಅವ್ರಿಗೆ ಊಟ ತೊಗೊಂಡು ಹೋಗೋದು ಬೇಡ, ಅವ್ರಿಗಿದೇ ಅಭ್ಯಾಸ ಮಾಡಿದ್ರೆ ಮತ್ತೆ ನಾನಿಲ್ಲಿಂದ ಮನೆ ಬಿಟ್ಟು ಹೋದ್ಮೇಲೆ ಅವ್ರಿಗೆ ಮತ್ತೆ ಯಾರು ಊಟ ತಂದು ಕೊಡ್ತಾರೆ? ಈ ಅಭ್ಯಾಸನ ತಪ್ಪಿಸ್ಬೇಕು, ನಾನು ವಾಪಸ್ ಹೋಗಬೇಕು ಅಂತ ಸೈಕಲಲ್ಲಿ ನಿಲ್ಲಿಸ್ಬಿಟ್ಟು ವಾಪಸ್ ಹೋಗ್ಬೇಕಂತ ರೆಡಿ ಆಗ್ತಾಳೆ. ಇನ್ನು ಹಂಗೆ ರೆಡಿ ಆದ ತಕ್ಷಣ ಅವಳ ಮನಸ್ಸಲ್ಲಿ ಯೋಚನೆ ಮಾಡ್ಕೊಳ್ಳೋದು ಒಂದೇ, ನನಗೆ ವಾಪಸ್ ಹೋಗ್ಬಿಟ್ರೆ ನಮ್ಮ ಸಾಹೇಬ್ರಿಗೆ ಊಟ ಉಪವಾಸ ಇದ್ಬಿಡ್ತಾರಲ್ವ. ಸೊ ಹೇಗೋ ಇಲ್ಲೇವರೆಗೂ ಬಂದ್ಬಿಟ್ಟಿದ್ದೀನಿ, ಹೋಗಿ ಕೊಟ್ಬಿಟ್ಟು ಬಂದ್ಬಿಡೋಣ ಅಂಥೇಳಿ ಮತ್ತೆ ಮನಸ್ಸನ್ನ ಚೇಂಜ್ ಮಾಡಿಕೊಂಡು ಮತ್ತೆ ಬರ್ತಾಳೆ. ಸೊ ಇಲ್ಲಿ ಲಕ್ಷ್ಮಕ್ಕ ಟೀ ಅಂಗಡಿ ಹತ್ರ ಇರ್ತಾರೆ. ಅಲ್ಲಿಗೆ ಸಾಹೇಬ್ರು ಬಂದುಬಿಟ್ಟು, ಅಜಿತ್ತು, ಲಕ್ಷ್ಮಕ್ಕ ಭೂಮಿ ಏನಾದರೂ ಫೋನ್ ಮಾಡಿದ್ಲಾ, ಬರ್ತಿದ್ದಾಳಂತ ಏನಾದರೂ ಈ ಕಡೆ ಊಟ ತೊಗೊಂಡು ಅಂತೇಳಿ ಕೇಳಿದಾಗ, ಇಲ್ಲ ಸಾಹೇಬ್ರೆ ಫೋನ್ ಏನು ಮಾಡಿಲ್ಲ, ಬರ್ತಾಳೋ ಇಲ್ಲ ಅಂತ ಕೂಡ ಹೇಳಿಲ್ಲ ಅಂತ ಕೂಡ ಲಕ್ಷ್ಮಕ್ಕ ಹೇಳ್ತಾರೆ. ಸೊ ಅದೆಲ್ಲ ಆದಮೇಲೆ ಸರಿ ಲಕ್ಷ್ಮಕ್ಕ ಆಯಿತು ಅಂತ ಹೇಳ್ಬಿಟ್ಟು ಅಜಿತ್ ಹೇಳ್ತಾನೆ. ಸೊ ಇನ್ನು ಇಲ್ಲಿ ಸತ್ಯಣ್ಣ ಅಂತೂ, ನೋಡೋ ಅಜಿತ, ಪದೇ ಪದೇ ಹುಡುಗಿ ಬಗ್ಗೆ ಯೋಚನೆ ಮಾಡೋದು ಬಿಡು ನೀನು. ಯೋಚನೆ ಮಾಡಿ ಕೊರಗಬೇಡ, ಹುಡುಗಿ ಖಂಡಿತ ಬರಲ್ಲ ಕಣೋ. ನೀನು ಬಿಟ್ಟು ಹೋಗ್ಬೇಕು ಅಂತ ಡಿಸಿಷನ್ ತೊಗೊಂಡಿದ್ರೆ ಅವಳು ಖಂಡಿತ ವಾಪಸ್ ಬರಲ್ಲ ಅಂತ ಕೂಡ ಹೇಳ್ತಾರೆ. ಅಲ್ಲಿಗೆ ಅಜಿತನಿಗೆ ಸಮಾಧಾನ ಮಾಡ್ಕೊಳಕ್ಕಾಗ್ದ ಅವ್ರ ಅಮ್ಮನಿಗೆ ಫೋನ್ ಮಾಡ್ತಾನೆ. ಅವರಮ್ಮ ಫೋನ್ ರಿಸೀವ್ ಮಾಡ್ಕೋತಾಳೆ. ಮನೇಲಿ ನಚ್ಚಿ ಜೊತೆ ಹೋಗ್ತಾ ಇರ್ತಾಳೆ, ಏನೋ ಕೆಲ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ನೋಡು ನಿಮ್ಮ ಅಣ್ಣ ನೋಡು, ಭೂಮಿ ಹೋಗಿಲ್ಲ ಅಂತೇಳಿ ಇಷ್ಟು ಬೇಗ ಅಲ್ಲೇ ಫೋನ್ ಮಾಡಿ ಎನ್ಕ್ವೈರಿ ಮಾಡೋಕ್ಕೋಸ್ಕರ ಫೋನ್ ಮಾಡ್ತಾನೆ, ನನ್ನ ಮಗನಿಗೆ ಮಾಡ್ತೀನಿ ಇವಾಗ ಅಂತೇಳ್ಬಿಟ್ಟು ಫೋನ್ನ ರಿಸೀವ್ ಮಾಡಿಕೊಂಡು ಅವರಮ್ಮ ತಮಾಷೆಗೆ ಹೇಳಪ್ಪ ಅಜಿತ ಅಂತ ಹೇಳಿ ಕೇಳಿದಾಗ, ಅಮ್ಮ ಭೂಮಿ ಹೊರಟ್ಲಾ ಅಂತೇಳಿ ಅಜಿತ್ ಕೇಳ್ತಾನೆ. ಹಂಗಂದ ತಕ್ಷಣ, ಇಲ್ಲ ಕಣೋ, ಅವಳಿಗೆ ಏನೋ ಕೆಲಸ ಇದೆ ಅಂತ ಬೇರೆ ಕೆಲಸದ ಮೇಲೆ ಹೋಗಿದ್ದಾಳೆ, ಯಾರಿಗೋ ಡ್ರೈವರ್ಗೆ ಊಟ ತೊಗೊಂಡೋಗು ಅಂತ ಹೇಳಿದ್ಲು ಅಂತೇಳಿ ಸುಳ್ಳು ಹೇಳ್ತಾಳೆ ಅವರಮ್ಮ. ಸೊ ಹಂಗೆ ಹೇಳಿದ ತಕ್ಷಣ, ನೋಡು ನೀನು ಹೇಳಿದ್ದೆ ಸತ್ಯ ಆಯಿತು ಸತ್ಯಣ್ಣ, ನಮ್ಮಮ್ಮ ಹೇಳಿದರು ಭೂಮಿ ಹೊರಟಿಲ್ಲ ಅಂತ, ಯಾರಿಗೋ ಡ್ರೈವರ್ಗೆ ಊಟ ಕಳಿಸಿದಾರಂತೆ ಅಂತ ಹೇಳ್ಬಿಟ್ಟು ತುಂಬ ಚಿಂತೆ ಮಾಡಿಕೊಂಡು ಅಲ್ಲೇ ಟೀ ಅಂಗಡಿ ಎದುರೇ ಕೂತಿರ್ತಾನೆ. ಆದರೆ ಭೂಮಿ ಬರ್ತಾ ಇರ್ತಾಳೆ. ಅವರಮ್ಮ ಹೇಳಿದ್ದು ತಮಾಷೆಗಿರಲಿ, ಸೊ ಅದು ಸೀರಿಯಸ್ ಮ್ಯಾಟರ್ ಆಗಿಬಿಡುತ್ತೆ. ಸೊ ಇನ್ನು ಭೂಮಿ ಬರ್ತಾ ಇರೋದನ್ನ ಅಜಿತ್ತು ಯೋಚನೆ ಮಾಡಿ ಹಂಗೆ ತಲೆ ಎತ್ತು ನೋಡ್ತಾನೆ. ಅವಳು ಬಂದೇ ಬಿಟ್ಟು ನಿಂತ್ಕೋತಾಳೆ ಅಜಿತನ ಪಕ್ಕದಲ್ಲಿ ಸೈಕಲ್ ಹತ್ರ. ನಿಂತ್ಕೊಂಡ ತಕ್ಷಣ ಎಷ್ಟು ಖುಷಿ ಆಗ್ಬಿಡುತ್ತೆ ಅಂದರೆ ಸತ್ಯಣ್ಣಗೆ ಮುಂಚೆನೇ ಹೇಳಿದ್ದ, ಇಲ್ಲ ಸತ್ಯಣ್ಣ ಭೂಮಿ ಅಂತೂ ಬಂದೇ ಬರ್ತಾಳೆ, ಇವತ್ತು ಬಂದೇ ಬರ್ತಾಳೆ ಅಂತ. ಆದರೆ ಸತ್ಯಣ್ಣ ಮಾತ್ರ ಇಲ್ಲ ಅಂತಲೇ ಹೇಳಿದ್ದ. ಸೊ ಇನ್ನೇನು ಬಂದ ತಕ್ಷಣ ಊಟ ತೊಗೊಂಡೋಗಿ ಆಫೀಸಿಗೆ ಹೋಗೋಣ ಅಂತೇಳಿ ನಗಾಡ್ಕೊಂಡು ಆಫೀಸ್ಗೆ ಹೋಗ್ತಾನೆ ಒಳಗಡೆ ಅಜಿತ್ತು. ಭೂಮಿ ಕೂಡ ಹೋಗ್ತಾಳೆ. ಹೋಗ್ಬಿಟ್ಟು ಊಟ ಇಡಬೇಕು ಅಂತ ಹೇಳ್ತಾಳೆ. ಆ ಭೂಮಿ, ಅಮ್ಮ ಯಾಕೆ ಸುಳ್ಳು ಹೇಳಿದ್ದು ನನ್ನ ಹತ್ರ ಅಂತೇಳಿ ಕೇಳ್ತಾನೆ. ಈಗ ಗೊತ್ತಿಲ್ಲ ಸಾಹೇಬ್ರೆ ಅಮ್ಮ ಯಾಕೆ ಸುಳ್ಳು ಹೇಳಿದರು ಅಂತ ನನಗೆ ಅಂತ ಫೀಲಿಂಗಲ್ಲಿ ಮಾತಾಡ್ತಾಳೆ. ಇನ್ನೇನು ಮತ್ತೆ ಇನ್ನೊಂದು ಹೇಳ್ತಾಳೆ, ಸಾಹೇಬ್ರೆ ನೀವು ಈ ರೀತಿ ನಾನು ಊಟ ತಂದು ಕೊಟ್ಟು ನಿಮಗೆ ಊಟಕ್ಕಿಟ್ಟು ಹೋಗ್ತೀನಲ್ವ, ಈ ಅಭ್ಯಾಸನ ತಪ್ಪಿಸ್ಕೊಳ್ಳಿ, ನಾನು ಕೂಡ ಇನ್ಮೇಲೆ ಈ ಮನೇಲಿ ಇರಲ್ವಲ್ಲ, ಸೊ ಹಾಗಾಗಿ ನಿಮ್ಗೆ ಯಾರು ಊಟ ತಂದು ಕೊಡ್ತಾರೆ ಮತ್ತೆ ಅಂತ ಕೂಡ ಹೇಳಿದಾಗ
ವಾಟರ್ ಬಾಟಲಲ್ಲಿ ನೀರು ಕುಡಿತಾ ಇರ್ತಾನೆ ಅಜಿತ್ತು. ಹಂಗೆ ಹೋಗ್ತೀನಿ ಅಂದ ತಕ್ಷಣ ಅವ್ನಿಗೆ ನೆತ್ತಿಗೇರ್ಬಿಡುತ್ತೆ. ಸಾಹೇಬ್ರೆ ಅಂತೇಳಿ ಮತ್ತೆ ಬಂದು ನಿಧಾನಕ್ಕೆ ಸಾಹೇಬ್ರೆ, ಯಾಕೆ ಸಾಹೇಬ್ರೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತೀರ ಅಂತ ಭೂಮಿ ಹೇಳ್ತಾಳೆ. ಆಗ ಇನ್ನೇನು ಇಬ್ಬರು ಊಟ ಮಾಡಬೇಕು ಅಂತ ಶುರು ಮಾಡ್ಕೋತಾರೆ. ಊಟ ಮಾಡಿ ಸಾಹೇಬ್ರೆ ಅಂತೇಳಿ ತಟ್ಟೆನ ಇಟ್ಬಿಟ್ಟು ಊಟಕ್ಕೆ ಇಡ್ತಾಳೆ. ಆಗ ಅಜಿತ್ ಇದ್ಕೊಂಡು, ನೀನು ಊಟ ಮಾಡಿದೆಯಾ ಭೂಮಿ ಅಂತೇಳಿ ಕೇಳಿದಾಗ, ಇಲ್ಲ ಸಾಹೇಬ್ರೆ ಅಂತೇಳಿ ಹೇಳಿದಾಗ, ಹಾಗಾದ್ರೆ ಬನ್ನಿ ಊಟ ಮಾಡಿ ಅಂತ ಹೇಳಿ ಕರೀತಾನೆ. ಇಲ್ಲ ಸಾಹೇಬ್ರೆ, ನಾನು ತಟ್ಟೆ ಒಂದೇ ತಂದಿರೋದು, ಇನ್ನೊಂದು ತಟ್ಟೆ ತಂದಿಲ್ಲ ನಾನು ಅಂತ ಕೂಡ ಹೇಳ್ತಾರೆ. ನಾನು ಒಬ್ಬರಿಗೆ ಊಟ ತಂದಿರೋದು ಅಂತ ಕೂಡ ಹೇಳಿದಾಗ, ಸರಿ ಆಗಿದ್ರೆ ಸಗರ್ ಬನ್ನಿ ಇಲ್ಲಿ ಅಂತೇಳಿ ಅಲ್ಲಿ ಇನ್ನೊಬ್ಬ ಪೊಲೀಸ್ನವ್ರನ್ನ ಕರೆದ್ಬಿಟ್ಟು ಇನ್ನೊಂದು ತಟ್ಟೆ ತಂದುಕೊಡು ಅಂತೇಳಿ ಕೇಳ್ತಾನೆ. ಆವಾಗ ಇನ್ನು ಸಾಗರ್ ಇದ್ಕೊಂಡು ಒಂದು ತಟ್ಟೆನ ತಂದು ಕೊಡ್ತಾನೆ. ಕೊಟ್ಟ ತಕ್ಷಣ ನೀವು ಊಟ ಮಾಡ್ಕೊಳ್ಳಿ ಹೋಗಿ ಅಂತ ಕೂಡ ಆ ಸಾಗರ್ಗೆ ಹೇಳ್ತಾನೆ. ಬಾಬಮ್ಮಿ ಕೂತ್ಕೋ ಅಂತೇಳಿ ಮತ್ತು ಹೆದರಿ ಬದ್ರಿಗೆ ಊಟಕ್ಕೆ ಕೂತ್ಕೋತಾರೆ. ಹೇಗಾದರೂ ಮಾಡಿ ಇವತ್ತು ಮನಸ್ಸು ಬಿಚ್ಚಿ ಮಾತಾಡಿ ಮನಸ್ಸಲ್ಲಿರೋ ಮಾತನ್ನ ಅಜಿತ್ ಹೇಳಲೇಬೇಕು ಅಂತ ಡಿಸಿಷನ್ನ ತೊಗೊಂಡಿರ್ಬೇಕಾದಾಗ ಮಾತುಕತೆ ಶುರು ಮಾಡ್ಕೋತಾರೆ. ಇನ್ನೇನು ಊಟ ಮಾಡೋಕ್ಕೆ ಶುರು ಮಾಡಿದಾಗ ಅವ್ರ ಫೀಲಿಂಗ್ಸ್ನ ಮಾತಾಡ್ಕೊಳ್ತಾರೆ. ಭೂಮಿ ಹೋಗ್ಬೇಕಂತ ಡಿಸಿಷನ್ ತೊಗೊಬಿಟ್ಟಿದ್ಯಾ ಅಂದಾಗ, ಸಾಹೇಬ್ರೆ ಅಗ್ರಿಮೆಂಟಲ್ಲಿ ಬರ್ದಿರೋದು ಅದೇ ಅಲ್ವಾ, ಹೋಗ್ಬೇಕಂತ ತಾನೇ ಡಿಸಿಷನ್ ಇರೋದು, ಇನ್ನೇನು 2 ದಿನ ಅಷ್ಟೇ ಟೈಮ್ ಇರೋದು, ಈ 2 ದಿನದಲ್ಲಿ ನಾನು ಹೋಗಲೇಬೇಕು ಅಂತ ಕೂಡ ಹೇಳ್ತಾಳೆ ಭೂಮಿ. ಹಂಗೆ ಹೇಳಿದ ತಕ್ಷಣ ಭೂಮಿ ಹೇಳಿದ ತಕ್ಷಣ ಅಜಿತ್ ಇದ್ಕೊಂಡು, ಹೋಗಲೇಬೇಕಾ ಭೂಮಿ ಅಂತೇಳಿ ಹೇಳಿದಾಗ, ಹೌದು ಹೋಗಲೇಬೇಕು ಸಾಹೇಬ್ರೆ ಅಂತ ಕೂಡ ಹೇಳ್ತಾರೆ. ತುಂಬ ಫೀಲಿಂಗ್ಸಲ್ಲಿ ಇಬ್ಬರು ಒಬ್ರಿಗೊಬ್ರು ಮಾತುಗಳನ್ನ ಹಂಚ್ಕೋತಾರೆ. ಹಂಚ್ಕೊಂಡ್ಮೇಲೆ ಒಂದು ಪ್ರಶ್ನೆನ ಕೇಳ್ತಾನೆ ಅಜಿತ್ತು. ಭೂಮಿ ಮನಸ್ಸು ಬಿಚ್ಚಿ ನನಗೆ ಉತ್ತರನ ಕೊಡಬೇಕು, ಒಂದು ಪ್ರಶ್ನೆನ ಕೇಳ್ತೀನಿ ನಿನಗೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ಅದೇನು ಕೇಳಿ ಸಾಹೇಬ್ರೆ ಅಂತ ಕೂಡ ಭೂಮಿ ಹೇಳ್ತಾಳೆ. ಅದೇನಿಲ್ಲ, 1 ವರ್ಷ ಆಯ್ತಲ್ವಾ ನನ್ನ ಜೊತೆ ಬಂದುಬಿಟ್ಟು ನೀನು, ನಿನಗೆ ಯಾವ ಥರ ಫೀಲಿಂಗ್ಸ್ ಬಂದಿದೆ ಮನಸ್ಸಲ್ಲಿ, ಯಾವ ಥರ ಒಂದು ಯೋಚನೆಗಳು ಬಂದಿದೆ, ನನಗೆ ಖಂಡಿತ ನಿಜವಾಗೂ ನೀನು ಹೇಳಲೇಬೇಕು ಅಂತ ಕೇಳ್ತಾನೆ. ಹಾಗಿದ್ರೆ ಹೇಳ್ತೀನಿ ಅಂತ ಕೂಡ ಭೂಮಿ ಹೇಳ್ತಾಳೆ. ಸೊ ಇಲ್ಲಿ ಒಂದು ಕಡೆ ಕ್ಯಾಲಮ್ ಮಾಡ್ತಾ ಇರ್ತಾರೆ ನಚ್ಚಿನೂ, ಇಲ್ಲಿ ಅಂಜು ಇಬ್ಬರು ಕೂಡ. ಅವರಮ್ಮ ಬರೀ ಅಂಜುಗೆ ಸಹಾಯ ಮಾಡ್ತಾ ಇರ್ತಾಳೆ, ಅಂದರೆ ನಚಿಕೇತರಮ್ಮ. ಇನ್ನು ಅಲ್ಲಿ ಅಶ್ವಿನಿ ಮಾತ್ರ ಕೋಪದಿಂದ ನಿಂತ್ಕೊಂಡು ಒಬ್ರ ಮುಖ ಒಬ್ರು ನೋಡ್ಕೊಂಡು ನಿಂತಿರ್ತಾಳೆ. ಆವಾಗ ಇಲ್ಲ ನಾನು ಸೊಸೆನೇ ಗೆಲ್ಲೋದು ಅಂತ ಸೊಸೆಗೆ ಹೆಲ್ಪ್ ಮಾಡಬೇಕಾದಾಗ ಇಲ್ಲಿ ನಚ್ಚಿ ಗೆಲ್ತಾನೆ. ನಚ್ಚಿ ಆಟಾಡ್ತಾ ಗೆಲ್ತಾ ಇನ್ನು ಖುಷಿ ಪಡ್ತಾ ಇರ್ತಾನೆ. ಸೊ ಅಷ್ಟರಲ್ಲೇ ಅವ್ರ ಅತ್ತೆನೂ ಬರ್ತಾಳೆ, ಅಂದರೆ ದೇವಿಯನಿ. ಏನು ನಚ್ಚಿ ತಪ್ಪಿಸ್ಕೊಂಡು ಹೊರಟಿದ್ಯಾ ನೀನು ಅಂತೇಳಿ ಕೇಳಿದಾಗ, ಇಲ್ಲ ಅತ್ತೆ ನಿನ್ನ ಮಗಳು ಸೋತ್ಲು ಅಂತ ಹೇಳಿದಾಗ, ಹಾಗಾದರೆ ಬಾ ಇಲ್ಲಿ ಅಂತೇಳಿ ಮತ್ತೆ ನೀನು ಅಷ್ಟು ಬೇಗ ಸುಲಭವಾಗಿ ಬಿಡ್ತೀನ ನಾನು, ಬಾಬಾ ಅಂತೇಳಿ ಕರ್ಕೊಂಡು ಬರ್ತಾಳೆ. ಕರ್ಕೊಂಡು ಬಂದುಬಿಟ್ಟು ಈಗ ಈ ಥರ ಸಿಚುವೇಶನ್ಸ್ ಬಂದಾಗ ಅಜಿತ್ತು ಮತ್ತು ಭೂಮಿ ಈ ಜಾಗದಲ್ಲಿದ್ದಾಗ ನೀನೇನು ಮಾಡ್ತಿದ್ದೆ ಅಂದಾಗ, ನಾನು ಸಾಂಗ್ ಹಾಕ್ಬಿಟ್ಟು ಡ್ಯಾನ್ಸ್ ಮಾಡಿಸ್ತಿದ್ದೆ ಅಂತ ನಚ್ಚಿ ಹೇಳ್ತಾನೆ. ಸೊ ಹಾಗಿದ್ರೆ ನೀನು ಈ ಥರ ಡ್ಯಾನ್ಸ್ನ ಅಂಜು ಜೊತೆ ಮಾಡಬೇಕು ಅಂತೇಳಿ ಸಾಂಗ್ನ ಪ್ಲೇ ಮಾಡ್ತಾಳೆ ದೇವಿಯನಿ. ಸರಿ ಆಯಿತು ಅಂತೇಳಿ ಅವನು ನಾಚಿಕೆ ಪಟ್ಕೊಂಡು ಬಂದು ಸಾಂಗ್ನ ಪ್ಲೇ ಮಾಡ್ತಾಳೆ ದೇವಿಯನಿ. ಅವನು ಕೂಡ ಡ್ಯಾನ್ಸ್ ಮಾಡ್ತಾನೆ. ಒಂದಿಷ್ಟು ರೊಮ್ಯಾಂಟಿಕ್ ಸಾಂಗ್ ಆಗಿರುತ್ತೆ. ಸೊ ಇನ್ನೇನು 100 ಕಣ್ಣಲ್ಲಿ ಆ ಸಾಂಗ್ನ ಹಾಕಿ ಡ್ಯಾನ್ಸ್ ಮಾಡ್ತಾರೆ. ಸೊ ಅದನ್ನು ಅಶ್ವಿನಿ ನೋಡಿ ತುಂಬಾ ಉರ್ಕೊಳ್ತಾಳೆ ಅಂದರೆ ಹೇಳೋಕ್ಕೆ ಆಗೋದಿಲ್ಲ, ಅಷ್ಟೊಂದು ಉರ್ಕೋತಾಳೆ. ಸೊ ಇಲ್ಲಿ ಒಂದು ಕಡೆ ನೀರಿಬ್ಬರು ಮಾತುಕತೆ ಕಂಟಿನ್ಯೂಸ್ ಆಗಿ ಹೋಗ್ತಾ ಇರುತ್ತೆ. ಆವಾಗ ಭೂಮಿಗೆ ಪ್ರಶ್ನೆ ಕೇಳಿದಾಗ ಭೂಮಿ ಒಂದೇ ಪ್ರಶ್ನೆನೇ ಕೇಳೋದು. ಏನು ಹೇಳ್ತಾಳೆ ಗೊತ್ತಾ, ಅವಳು ತುಂಬ ಫೀಲ್ ಮಾಡಿಕೊಂಡು ತುಂಬ ಬೇಜಾರು ಮಾಡ್ಕೊಂಡು ಒಂದು ಪ್ರಶ್ನೆಗೆ ಉತ್ತರ ಏನಂತ ಕೊಡ್ತಾಳೆ ಅಂತಂದರೆ ತುಂಬಾ ಶಾಕ್ ಆಗಬೇಕು ಅಂತ ಉತ್ತರ ಕೊಡ್ತಾಳೆ. ತುಂಬಾ ಬೇಜಾರಾಗುತ್ತೆ. ಮನಸ್ಫೂರ್ತಿ ಪ್ರೀತಿನ ಇಟ್ಕೊಂಡು ಎಷ್ಟು ಪ್ರೀತಿಸ್ತಾಳೆ ಅಂತಂದರೆ ಅಜಿತ್ತನ ಅಷ್ಟೊಂದು ಪ್ರೀತಿ ಮಾಡಿ ನಗಾಡಿಕೊಂಡು, ಸಾಹೇಬ್ರೆ ನನಗೇನು ಅನ್ನಿಸ್ತಿದೆ ಅಂತ ಗೊತ್ತಾ, ನಿಮ್ಮನ್ನು ಯಾವಾಗ ನಾನು ಬಿಟ್ಟು ಇಲ್ಲಿಂದ ಹೋಗ್ತೀನೋ ಅಂತ ಅನ್ನಿಸ್ತಿದೆ ಅಂತೇಳಿ ನಗ್ಬಿಡ್ತಾಳೆ. ಅಜಿತ್ಗಂತೂ ಸಿಕ್ಕಾಪಟ್ಟೆ ಕಣ್ಣೀರೇ ಬಂದುಬಿಡ್ತವೆ. ಕಣ್ಣೀರು ಅನ್ನೋದಕ್ಕಿಂತ ರಕ್ತ ಬಂದಂಗೆ ಆಗ್ಬಿಡುತ್ತೆ ಅವನ ಕಣ್ಣಲ್ಲಿ. ತುಂಬ ಫೀಲ್ ಮಾಡ್ಕೋತಾನೆ. ಆದರೂ ಅಜಿತ್ನಿಗೆ ಎಲ್ಲೋ ಒಂದು ಕಡೆ ಅವಳ ಮೇಲೆ ನಂಬಿಕೆ ಇದೆ, ನನ್ನ ಪ್ರೀತಿ ಮಾಡ್ತಿದ್ದಾಳೆ ಹುಡುಗಿ ಅಂತ ಹೇಳ್ಬಿಟ್ಟು. ಎಷ್ಟೇ ನಂಬಿಕೆ ಇಟ್ಟರು ಕೂಡ ಅವಳು ನಂಬಿಕೆಗೆ ಬರೇ ಮೋಸ ಮಾಡ್ಕೋತಾ ಇರ್ತಾನೆ ಅಜಿತ್ ಕೂಡ. ಇವಳು ಅಷ್ಟೇ, ಅವಳ ಪ್ರೀತಿಗೆ ಅವಳೇ ಮೋಸ ಮಾಡ್ಕೋತಿದ್ದಾಳೆ. ಮನಸ್ಸು ಬಿಚ್ಚಿ ಮಾತಾಡೋಕೆ ಆಗ್ತಾ ಇರಲ್ಲ ಅವಳಿಗೆ. ಸೊ ಅವಳು ಮನಸ್ಸು ಬಿಚ್ಚಿ ಕೊನೆಯಲ್ಲಿ ಆ ಮಾತನ್ನ ಹೇಳಿದ ತಕ್ಷಣ ಅಜಿತ್ ಅಂತೂ ತುಂಬಾ ಬೇಜಾರು ಮಾಡ್ಕೋತಾನೆ. ಸೊ ಇಲ್ಲಿ ಇನ್ನೇನು ತುಂಬ ಖುಷಿಯಿಂದ ಶ್ರವಣ್ ಕೂಡ ಬರ್ತಾನೆ. ಎಲ್ಲರೂ ಕೂತಿರ್ಬೇಕಾದಾಗ ಸಂಗೀತ ಒಂದು ಮಾತು ಹೇಳ್ತಾಳೆ, ಅಲ್ಲ ನಿಮಗೆ ಏನು ನಡೀತಿದೆ, ನಮ್ಮ ಮನೇಲಿ ಏನು ಫಂಕ್ಷನ್ ಇದೆ ಅನ್ನೋದೇ ಯಾರಿಗೂ ಕೂಡ ನೆನಪಿಲ್ಲ ಅಂತೇಳಿ ಹೇಳಿದಾಗ, ಅದೇನು ಹೇಳೋಕ್ಕ ಅಂತೇಳಿ ಕೇಳಿದಾಗ ಶ್ರವಣು, ಇನ್ನೆರಡು ದಿನದಲ್ಲಿ ಅಜಿತ್ ಭೂಮಿದು ಆ್ಯನಿವರ್ಸರಿ ಕಣೋ, 1 ವರ್ಷ ಆಯಿತು ಅವ್ರ ಮದುವೆಗೆ ಅಂತ ಹೇಳಿದಾಗ, ನೋಡಿ ನಮಗೆ ನೆನಪೇ ಇಲ್ಲ ಭೂಮಿ ಅಜಿತ್ ಮದುವೆ ನೆನಪೇ ಇಲ್ಲ ಅಂತೇಳಿ ಶ್ರವಣ್ ಹೇಳ್ತಾನೆ.
ಸೊ ಅದೆಲ್ಲ ಆದಮೇಲೆ ಇಲ್ಲಿ ದೇವಿಯನಿ ಒಂದು ಕಹಿ ಘಟನೆ ತಂದು ಕೂತ್ಕೋತಾಳೆ. ಫಸ್ಟ್ ಅಶ್ವಿನಿ ಹೇಳ್ತಾಳೆ, ಅದು ಹೇಗೆ ನೆನಪಿರೋಕ್ಕೆ ಸಾಧ್ಯ, ಏಕೆಂದರೆ ಅವತ್ತು ಅಂಜುಗೂ ಅಜಿತ್ಗೆ ಮದುವೆಗ ಎಂಗೇಜ್ಮೆಂಟ್ ಆಗೋ ಟೈಮ್ ಅಲ್ವಾ, ಆ ಮೂಮೆಂಟಲ್ವೇ ಭೂಮಿನ ಮದುವೆ ಮಾಡ್ಕೊಂಡು ಬಂದಿದ್ದು. ಅದು ತುಂಬ ಕಹಿ ಘಟನೆ ಆಗಿರುತ್ತೆ. ಆ ಘಟನೆನ ನೆನ್ಪಿಟ್ಕೊಂಡು ಅದು ಹೇಗೆ ಆ್ಯನಿವರ್ಸರಿನ ಎಲ್ಲರೂ ಕೂಡ ನೆನ್ಪಿಟ್ಕೊಳ್ಳೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ದಾಗ ಅಶ್ವಿನಿ ಇಲ್ಲಿ ನಚ್ಚಿ ಒಂದು ಹಿಂದಕ್ಕೆ ಹಾಕ್ಕೊಳ್ತಾನೆ ಅಂಜುನ. ಅದೆಲ್ಲ 1 ವರ್ಷ ಆಗಿರೋ ಮ್ಯಾಟರು. ಇವಾಗ ನನ್ನ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಾಳೆ ಅಂಜು. ಎಂಗೇಜ್ಮೆಂಟ್ ಮಾಡಿಕೊಂಡು ಖುಷಿಯಿಂದ ಒಪ್ಕೊಂಡು ಜೀವನ ಮಾಡೋಕ್ಕೆ ರೆಡಿಯಾಗಿದ್ದಾಳೆ. ಅದೆಲ್ಲ ಓಲ್ಡ್ ಆಗೋಯ್ತು, ಅದನ್ನ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಬೇಡಿ ಅಂತ ನಚ್ಚಿ ಹೇಳಿಬಿಟ್ಟು ಹೊರಟೋಗ್ತಾನೆ. ಸೊ ಇಲ್ಲಿ ಇನ್ನೇನು ಒಂದು ಕಡೆ ಹೇಳಿದ್ಲಲ್ವ ಭೂಮಿ, ನಾನು ಯಾವುದೇ ಕಾರಣಕ್ಕೂ ನಿಮ್ಮನ್ನು ಬಿಟ್ಟೋಗಬೇಕು ಅಂತ ತುಂಬ ಆಸೆ ಪಡ್ತಾ ಇದ್ದೀನಿ, ಇಲ್ಲಿಂದ ಯಾವಾಗ ಹೊರಟೋಗ್ತೀನಿ ಅಂತ ಖುಷಿ ಆಗ್ತಿದೆ ನನಗೆ ಅಂತ ಹೇಳಿದಾಗ ಅಲ್ಲಿ ತುಂಬ ಬೇಜಾರು ಮಾಡಿಕೊಂಡು ಎದೆನೇ ಇಟ್ಕೊಂಡು ತುಂಬ ಅಳ್ತಾ ಇರ್ತಾನೆ, ಕಣ್ಣೀರೆಲ್ಲ ಒರೆಸ್ಕೋತಾನೆ. ಅದನ್ನು ಭೂಮಿ ನೋಡ್ತಾ ಇರಲ್ಲ. ಒಂದು ಕಡೆ ಭೂಮಿ ಕೂಡ ಅಷ್ಟೇ, ಅವಳು ಮನಸ್ಸಲ್ಲಿ ಒಂದಿದ್ರೆ ಹೊರಗಡೆ ಒಂದು ಮಾತಾಡ್ಬಿಟ್ಟು ಅವನ ಮನಸ್ಸನ್ನ ನಯಿಸಿದಾಳೆ ಅನ್ನೋದಕ್ಕಿಂತ ತುಂಬಾ ಬೇಜಾರು ಮಾಡ್ತಿದ್ದಾಳೆ. ಒಬ್ರಿಗೊಬ್ಬರೇ ಬೇಜಾರು ಮಾಡ್ಕೋತಾ ಇದ್ದಾರೆ. ಅಜಿತ್ ಹೇಗೋ ಹೇಳ್ಬೇಕು ಹೇಗೋ ಮಾಡಬೇಕು ಅಂತ ತುಂಬ ಧೈರ್ಯವಾಗಿ ಫೇಸ್ ಮಾಡ್ತಿದ್ದಾನೆ. ಆದರೆ ಭೂಮಿ ಮಾತ್ರ ಅವಳಿಗೆ ತುಂಬಾ ದ್ರೋಹ ಮಾಡ್ಕೋತಿದ್ದಾಳೆ, ಅವಳೇನೇನೆ. ಅದೆಲ್ಲ ಆದಮೇಲೆ ಇನ್ನೇನು ಸರಿ ಆಯಿತು ಅಂತ ಹೇಳ್ಬಿಟ್ಟು ಅಗ್ರಿಮೆಂಟ್ ಇರುತ್ತಲ್ವ, ಆ ಡಾಕ್ಯುಮೆಂಟ್ಸ್ ಎಲ್ಲ ಕೊಡ್ತಾನೆ ಕೈಗೆ. ನೋಡಿ ಇದರಲ್ಲಿ ಎಲ್ಲ ಡಾಕ್ಯುಮೆಂಟ್ಸಲ್ಲೂ ಏನೇನು ರೂಲ್ಸ್ ಇದೆ ಅದೆಲ್ಲ ಬರೆದಿದೆ ಭೂಮಿ ಅಂತ ಹೇಳಿದಾಗ ಆವಾಗ ಭೂಮಿ ಅದನ್ನು ಓಪನ್ ಮಾಡಿ ಒಂದು ಸರಿ ನೋಡ್ತಾಳೆ. ಸೊ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯ ಆಗ್ತಾಯಿದೆ. ನೋಡೋಣ ನಾಳೆ ಏನಾಗುತ್ತೆ, ಏನು ಕತೆ, ಭೂಮಿ ಬಿಟ್ಟು ಹೋಗಲ್ವಾ ಅಂತ ಹೇಳ್ಬಿಟ್ಟು. ಅವಳು ಹೋಗೋಕ್ಕಂತೂ ರೆಡಿ ಇದ್ದಾಳೆ ಬಿಡಿ. ಅವಳು ಕಟ್ಟಾಗೆ ನೋಡ್ಕೋತಾ ಇದ್ದಾಳೆ, ಎಲ್ಲ ನಿಯತ್ತು ಪಾಲಿಸ್ತಾ ಇದ್ದಾಳೆ ಅವಳು. ಏಕೆಂದರೆ ಬುಕ್ಸಲ್ಲಿ ಏನು ಬರೆದಿದ್ದಾರೋ ಅದನ್ನ ಕರೆಕ್ಟಾಗೆ ಪಾಲನೆ ಮಾಡ್ತಾ ಇದ್ದಾಳೆ. ಸೊ ನೋಡೋಣ ನಾಳೆ ಹೋಗೋಕ್ಕೆ ಬಿಡ್ತಾನೋ ಬಿಡಲ್ವೋ ಅಜಿತ್ತು ಅಂತ ಹೇಳ್ಬಿಟ್ಟು. ಸೊ ಒಂದು ಮಾತಂತೂ ಹೇಳ್ತಾನೆ ಅವನು, ನೀನು ಯಾವತ್ತೂ ನನ್ನ ಬಿಟ್ಟು ಹೋಗ್ಬೇಡ ಭೂಮಿ ಅಂತ ಹೇಳ್ಬಿಟ್ಟು. ಸೊ ಆ ಮಾತಿಗೆ ಏನು ಆನ್ಸರ್ ಕೊಡ್ತಾಳೆ ಅಂತ ನಾವು ನಾಳೆ ಕಾದು ನೋಡಬೇಕಾಗುತ್ತೆ. ಹಾಗೆ ನನ್ನ ಚಾನಲ್ ಇನ್ನೂ ಇರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ.